ನಮಸ್ತೆ. 4/6/2025 ಬುಧವಾರ. ಇವತ್ತು ನವಮಿ ತಿಥಿ ರಾತ್ರಿ 11:54 ಆ ನಂತರ ದಶಮಿ. ಸಾಮಾನ್ಯವಾಗಿ ನವಮಿಯಲ್ಲಿ ಮುಹೂರ್ತ ಕಾರ್ಯಗಳಿಲ್ಲ. ಇವತ್ತಿನ ನಕ್ಷತ್ರ ಉತ್ತರ. ಈ ಉತ್ತರ ನಕ್ಷತ್ರ ರಾತ್ರಿ ಅಂದರೆ ಲೇಟ್ ನೈಟ್ 3:35:23 ಉತ್ತರ ನಕ್ಷತ್ರ. ಅಮೃತವು ಆನಂದವು ಕೊಡುತ್ತದೆ. ಹಂಗಾಗಿ ನಕ್ಷತ್ರದ ದೋಷವಿಲ್ಲ. ಆನಂತರ ಬರುವ ನಕ್ಷತ್ರ ಹಸ್ತ. ಅದು ಮರಣ ಆನಂದ ಅಂತ ಮಿಕ್ಸ್ ಇದೆ, 50% ಚೆನ್ನಾಗಿದೆ. ಹಂಗಾಗಿ ಇವತ್ತರ ದಿನ ದೇವರ ಪೂಜೆಗಳನ್ನ ಮಾಡಬಹುದು, ಚಿಕ್ಕ ಚಿಕ್ಕ ಕಾರ್ಯಗಳನ್ನ ಮಾಡಬಹುದು. ಆದರೆ ಖಂಡಿತವಾಗಿಯೂ ಮುಹೂರ್ತ ಕಾರ್ಯಗಳಿಲ್ಲ. ಒಳ್ಳೆ ಕಾರ್ಯಗಳನ್ನ ಧಾರಾಳವಾಗಿ ಮಾಡಬಹುದು. ಇವತ್ತು ಮಕರ ರಾಶಿಯವರಿಗೆ ಚಂದ್ರಾಷ್ಟಮ ಇದೆ, ಬರೀ 7:35 ಮಾತ್ರ. ಆನಂತರ ಕುಂಭರಾಶಿಯವರಿಗೆ ದಿನ ಪೂರ್ತಿ ಚಂದ್ರಾಷ್ಟಮ ದೋಷವಿದೆ. ಚಂದ್ರಾಷ್ಟಮ ಸಾಮಾನ್ಯವಾಗಿ ಎಲ್ಲರಿಗೂ ಗೊತ್ತಿರ್ತದೆ. ಸ್ವಲ್ಪ ಬಿಡಿಸಿ ಹೇಳೋಣ ಅಂತಂದರೆ, ಆಯಾ ರಾಶಿಗೆ ಅಂತಂದರೆ ಇವತ್ತು ಏನು ನಕ್ಷತ್ರ ಏನು ರಾಶಿ ನಡೀತದೋ ಆ ರಾಶಿ ಆ ನಕ್ಷತ್ರ ಕೆಲವರು ರಾಶಿಗೆ ಅಂದರೆ ಯಾರು ನೀವು ನೋಡುತ್ತಿರ್ತೀರೋ ನಿಮ್ಮ ರಾಶಿಗೆ 8ನೇ ರಾಶಿಯಾಗಿರಬಾರದು. ಇದ್ದರೆ ಮುಹೂರ್ತ ಕಾರ್ಯಗಳಿಲ್ಲ, ಶುಭ ಕಾರ್ಯಗಳಿಲ್ಲ ಅಂತ ಅರ್ಥದೆ. ಅದರಿಂದಾಗಿ ಖಂಡಿತವಾಗಿಯೂ ಚಂದ್ರಾಷ್ಟಮ ದೋಷವನ್ನು ನೀವು ಆಚರಿಸಲೇಬೇಕು. ಸ್ವಲ್ಪ ಸಮಾಧಾನವಾಗಿರಬೇಕು. ಎಲ್ಲ ಸಕ್ಸಸ್ಸು ಅಂತ ನಿಮಗೆ ಅನಿಸಿದ್ರೆ ಮಾತ್ರ ಕಾರ್ಯಗಳನ್ನ ಮಾಡಬೇಕು. ಸ್ವಲ್ಪ ಜಗಳಗಳು ಬರುವಂತಾದರೆ ಅದನ್ನು ಅವಾಯ್ಡ್ ಮಾಡಬೇಕಾಗ್ತದೆ. ಈ ರೀತಿ ತಿಳ್ಕೊಳ್ಳಿ. ಮತ್ತು ಇವತ್ತಿನ ದಿನದಲ್ಲಿ ಬೇರೆ ಬೇರೆ ವಿಷಯಗಳಿಗೆ ಹೋಗೋಣ. ಸೂರ್ಯೋದಯ 5:52, ಸೂರ್ಯ ಅಸ್ತಮನ ಸಂಜೆ 6:44. ಇವತ್ತಿನ ದಿನದಲ್ಲಿ ರಾಶಿ ಸಿಂಹ ಮತ್ತು ಕನ್ಯಾ ರಾಶಿ ಇರುತ್ತದೆ. ಬೆಳಗ್ಗೆ 7:35 ಸಿಂಹರಾಶಿ, ಆಮೇಲೆ ಕನ್ಯಾ ರಾಶಿ. ಇವತ್ತಿನ ನಕ್ಷತ್ರ ಪ್ರಕಾರ ಬೆಳಗ್ಗೆ 5:52 7:35 ಉತ್ತರ ನಕ್ಷತ್ರ 1ನೇ ಪಾದ ಸಿಂಹರಾಶಿ. ಆನಂತರ ಮಧ್ಯಾಹ್ನ 2:13 ಉತ್ತರ ನಕ್ಷತ್ರ 2ನೇ ಪಾದ, ಆದರೆ ಅದು ಕನ್ಯಾ ರಾಶಿಯಾಗುತ್ತದೆ. ಆನಂತರ ಅಂದರೆ 2:13 ಮಧ್ಯಾಹ್ನದ ಮೇಲೆ ರಾತ್ರಿ 8:54 ಉತ್ತರ ನಕ್ಷತ್ರ 3ನೇ ಪಾದ. ಆನಂತರ ಬರುವಂಥದ್ದು ಲೇಟ್ ನೈಟ್ ಅಂದರೆ ರಾತ್ರಿ 3:35 ಉತ್ತರ ನಕ್ಷತ್ರ 4ನೇ ಪಾದ. ಇಷ್ಟಕ್ಕೆ ನಕ್ಷತ್ರವೇ ಮುಗಿತದೆ. ಇಲ್ಲಿಂದ ಹಸ್ತ ನಕ್ಷತ್ರ ಸ್ಟಾರ್ಟ್ ಆಗಿ ನಾಳೆಯವರೆಗೆ ಇರುತ್ತದೆ. ಇವತ್ತಿನ ದಿನದಲ್ಲಿ ಮತ್ತಷ್ಟು ವಿಶೇಷಗಳನ್ನು ನೋಡೋಣ. ಅಂದರೆ 100% ಶುಭ ಸಮಯ ಅಶುಭ ಸಮಯ ಅಂತ ನಾವು ನೋಡಬೇಕು. ಯಾಕೆಂದರೆ ಕೆಲವು ಒಳ್ಳೆಯ ಸಮಯ ಅಂತ ತಿಳ್ಕೊಂಡಿರುವ ಆ ಸಮಯಗಳಲ್ಲೂ ಕೂಡ ಅಶುಭವಿರಬಹುದು. ಆ ಥರ ಇದ್ದರೆ ಆ ಸಮಯವನ್ನು ಎತ್ತಾಕಬೇಕು. ಈ ಉದಾಹರಣೆ 100% ಶುಭ ಸಮಯ ಅಂತ ನೋಡೋಣ. ಬೆಳಿಗ್ಗೆ 5:52 7:27 ಒಂದು ಶುಭ ಸಮಯ, 10:46 11:50 ಒಂದು ಶುಭ ಸಮಯ, ಮಧ್ಯಾಹ್ನ 1:56 ರಾತ್ರಿ 11:52 ಶುಭವಾಗಿದೆ. ಆನಂತರ ರಾತ್ರಿ 1:08 ಲೇಟ್ ನೈಟ್ ಅಂದರೆ ಸುಮಾರು 3:33 ಶುಭವಾಗಿದೆ. ಇನ್ನು ಮತ್ತೆ ಬೆಳಗಿನ ಜಾವಕ್ಕೆ ಹೋಗ್ಬೋದು. 5:54 ಶುಭವಾಗಿದೆ. ಇದನ್ನು ತಿಳಿದು ಕೆಲವು ಕಾರ್ಯಗಳನ್ನ ಮಾಡ್ಬೋದು. ಇನ್ನು ಉದಾಹರಣೆ ಹೇಳಬೇಕು ಅಂತಂದರೆ 5:52 7:27 ಚೆನ್ನಾಗಿರುತ್ತದೆ ಅಂತಂದಿವೆ. ಈ ಸಮಯದಲ್ಲಿ ಚಂದ್ರನು ಸಿಂಹರಾಶಿಯಲ್ಲಿರುತ್ತದೆ. ಅದು ಅಲ್ಲದೆ ವಿಶೇಷವಾಗಿ ನವಮಿ ತಿಥಿ ಇದೆ. ಆದರೂ ಇದರಲ್ಲಿ ಸ್ವಲ್ಪ ಒಳ್ಳೆ ಟೈಮು ಅಂತ ತಿಳ್ಕೋಬೋದು. ಆದ್ದರಿಂದಾಗಿ ಇದನ್ನು ಆಚರಿಸಬಹುದು. ಬುಧ ಹೋರೆ 5:52 6:57 ಈ ರೀತಿಯೆಲ್ಲ ಇದ್ದರೂ 10:46 ಮೇಲೆ 11:50 ಒಂದು ಸಮಯ. ಇದರಲ್ಲಿ ಗುಳಿಕೆ ಕಾಲ ಬರುತ್ತದೆ.
ಮತ್ತು ಬರುವ ಇನ್ನೊಂದು ಸಮಯ ಅಂತಂದರೆ ಶುಭ ಮುಹೂರ್ತ ಸಮಯ ಅಂತ. ಆದರೆ ಈ ಶುಭ ಮುಹೂರ್ತ ಸಮಯ ಅನ್ನೋದು 11:01ರಿಂದ 1:03 ಇರೋದರಿಂದ ನಾವು 11:01 ಮೇಲೆ 11:50 ಇದನ್ನು ಉಪಯೋಗಿಸ್ಬೋದು. ಸಮಯ ಹೇಗಿದ್ದರೂ ಇರೋದರಲ್ಲಿ ಒಳ್ಳೆಯ ಸಮಯ ಅಂತ. ಈ ರೀತಿ ಈ ಸಮಯವನ್ನು ತಿಳ್ಕೊಳ್ಳಿ. ಮತ್ತು ಇನ್ನೊಂದು ಸಮಯ ಮಧ್ಯಾಹ್ನ 1:56ರಿಂದ ರಾತ್ರಿ 11:52 ಅಂತಂದಿವೆ. ಈ ಸಮಯದಲ್ಲಿ ಬುಧ ಹೊರೆ ಇರುತ್ತದೆ. ಈ ಸಮಯದಲ್ಲಿ ವಿದ್ಯಾರ್ಥಿಗಳಿಗೂ ಮತ್ತು ಬಿಸ್ನೆಸ್ ಮಾಡುವವರಿಗೂ ವ್ಯಾಪಾರ ಮಾಡುವವರಿಗೂ ಉತ್ತಮ ಸಮಯ. ಇದನ್ನು ಉಪಯೋಗಿಸಬಹುದು. ಮತ್ತು ವಿಜಯ ಮುಹೂರ್ತ ಇರುತ್ತದೆ. ಅದು 2:27 ಮೇಲೆ ಬರುತ್ತದೆ. 3:18 ಇರುತ್ತದೆ. ಹಂಗಾಗಿ ಈ ರೀತಿ ಇದನ್ನು 3:18 ಅಂತಂದರೆ ಮಧ್ಯಾಹ್ನದವರೆಗೂ ಅಂತ ಅರ್ಥ. ಹಂಗಾಗಿ ನಾವು ಈ ಸಮಯವನ್ನು ಕೂಡ ಒಳ್ಳೆಯ ಕಾರ್ಯಗಳಿಗೆ ಉಪಯೋಗಿಸಬಹುದು. ಇರೋದರಲ್ಲಿ ಒಳ್ಳೆಯದು ಅಂತ ಅರ್ಥಕ್ಕೆ. ಈ ರೀತಿಯ ಕೆಲವು ಸಮಯಗಳು ಅಭಿವೃದ್ಧಿಯನ್ನು ನಮಗೆ ಕೊಟ್ಟುಬಿಡುತ್ತದೆ ಅಂತ. ಅದರಿಂದಾಗಿ ಇದನ್ನು ಸರಿಯಾಗಿ ಉಪಯೋಗಿಸ್ಕೊಳ್ಳಿ. ಈ ರೀತಿ ನಾವು ಕೊಟ್ಟಿರುವ ಸಮಯಗಳನ್ನು ಒಳ್ಳೆಯ ಕಾರ್ಯಗಳಿಗೆ ಉಪಯೋಗಿಸಬಹುದು. ಉದಾಹರಣೆ ಇನ್ನೊಂದು ಸಮಯ ಅಂತ ತಗೊಂಡ್ರೆ ಗೋಧೂಳಿ ಮುಹೂರ್ತ ಸಮಯ ಸಂಜೆ ಬರುತ್ತದೆ. 6:43ರಿಂದ 7:05 ಇರುತ್ತದೆ. ಈ ಸಮಯವನ್ನು ಕೂಡ ಸರಿಯಾಗಿ ಉಪಯೋಗಿಸಬಹುದು. 4:35 ಸಂಜೆಯಿಂದ 5:39 ಗುರು ಹೊರೆ ಇರುತ್ತದೆ. ಗುರು ಹೊರೆ ಈ ಸಮಯಗಳಲ್ಲಿ ಶುಭವಾಗಿರುತ್ತದೆ. 7:36 ಸಂಜೆಯಿಂದ ರಾತ್ರಿ 9:23 ಅಮೃತ ಅಂತಿದೆ. ಇದರಲ್ಲೂ ಕೂಡ ಕೆಲವು ಕಾರ್ಯಗಳನ್ನ ಮಾಡಬಹುದು. ಹಾಗಾಗಿ ಇರೋದರಲ್ಲಿ ಒಳ್ಳೆಯ ಟೈಮ್ ಅಂತ ಕೊಟ್ಟಿರ್ತೀವಿ. ಸಂಜೆ 7:39ರಿಂದ 8:35 ಶುಕ್ರ ಹೊರೆ ಇದೆ. ಹೆಣ್ಣು ಮಕ್ಕಳಿಗೆ ಕೆಲವು ಒಳ್ಳೆಯ ಕಾರ್ಯಗಳು ಮಾಡೋಕ್ಕೆ ಇಂಥದಕ್ಕೆಲ್ಲ ಶುಭ ಸಮಯ ಅಂತ ಲೆಕ್ಕಕ್ಕಿದೆ. ಈ ರೀತಿ ತಿಳ್ಕೊಂಡ್ರೆ ಕೆಲವು ಕಾರ್ಯಗಳನ್ನ ಮಾಡೋಕ್ಕೆ ಅದು ನಮಗೆ ಉಪಯೋಗ ಆಗುತ್ತದೆ. ಈ ರೀತಿ ಮತ್ತೆ ನಾವು ನೋಡುವಂಥದ್ದು ಏನು ಅಂತಂದರೆ 100% ಕೆಟ್ಟ ಟೈಮ್. 100% ಕೆಟ್ಟ ಟೈಮಲ್ಲಿ ಖಂಡಿತವಾಗಿಯೂ ಯಾವ ಕಾರ್ಯಗಳು ಪ್ರಾರಂಭ ಮಾಡಬಾರದು. ಆದರೆ ಶುಭ ಸಮಯದಲ್ಲಿ ಪ್ರಾರಂಭ ಮಾಡಿರುವಂಥ ಕಾರ್ಯಗಳನ್ನು ಖಂಡಿತವಾಗಿಯೂ ಆ ಸಮಯಗಳಲ್ಲಿ ಅದನ್ನು ಕಂಟಿನ್ಯೂ ಆಗಿ ಇಟ್ಕೋಬೋದು. ಅದರಲ್ಲಿ ಅಷ್ಟು ದೋಷ ಬರೋದಿಲ್ಲ. ಆದ್ದರಿಂದ ಈ ವಿಷಯದಲ್ಲಿ ಖಂಡಿತವಾಗಿ ಹೆಚ್ಚಿನ ಗಮನ ಕೊಡಿ. ಎಂದೆಂದಿಗೂ ಒಂದು ದಿನ ಅಶುಭವಾಗಿದ್ದರೂ ಕೂಡ ಅದರಲ್ಲೂ ಶುಭ ಸಮಯಗಳು ಬರುತ್ತದೆ. ಒಳ್ಳೆಯ ಸಮಯ ಅಂತ ಅಂದರೂ ಕೂಡ ಅದರಲ್ಲೂ ಕೂಡ ಕೆಟ್ಟೋದಿರುತ್ತದೆ. ಈ ರೀತಿ ವಿಂಗಡಿಸಿ ನೋಡಿದ್ರೆ ನಮ್ಮ ಕಾರ್ಯಗಳಲ್ಲಿ ಜಯ ಬರಬೇಕು ಅಂತಂದರೆ ಈ ರೀತಿ ಲೆಕ್ಕಕ್ಕೆ ತಗೊಳ್ಳಿ. ಈಗ ಆ ವಿಷಯಕ್ಕೆ ಬರೋಣ. ಬೆಳಿಗ್ಗೆ 7:29ರಿಂದ 9:05 ಯಮಕಂಡ ಕಾಲ. 8:58ರಿಂದ 10:44 ನಕ್ಷತ್ರ ವಿಷಘಟಿಕಾ ಕಾಲ. 11:52ರಿಂದ 12:44 ದುರ್ಮುಹೂರ್ತ. 12:18ರಿಂದ ಅಂದರೆ ಮಧ್ಯಾಹ್ನದಿಂದ 1:54 ರಾಹುಕಾಲ. ರಾತ್ರಿ 11:54 ಮೇಲೆ ರಾತ್ರಿ 1:06 ಮೃತ್ಯು. ಅದೇ ಥರ ಲೇಟ್ ನೈಟ್ ಅಂದರೆ ರಾತ್ರಿ 3:35ರಿಂದ 4:34 ಕೂಡ ಮೃತ್ಯು. ಬೆಳಗಿನ ಜಾವ 4:29ರಿಂದ 5:52 ವಿಷ. ಈ ಸಮಯಗಳಲ್ಲಿ ಯಾವ ಕಾರ್ಯನೂ ಪ್ರಾರಂಭ ಮಾಡಬೇಡಿ. ಮಾಡಿದ್ರೆ ದೋಷಗಳನ್ನು ಕೊಟ್ಟುಬಿಡ್ತದೆ. ಇವತ್ತು ಬೆಳಗ್ಗೆ 5:52ರಿಂದ 7:35 ವಿಪತ್ತಿದೆ ಅಶ್ವಿನಿ ನಕ್ಷತ್ರದವರೆಗೆ. ಇದು ತಾರಾ ಮತ್ತು ಚಂದ್ರಬಲ ಅಂತಂತೀವಿ. ಆ ನಂತರ ರಾತ್ರಿ ಅಂದರೆ ಬೆಳಗಿನ ಜಾವ ಅಂತ 3:35 ವಿಪತ್ತು. ಆದ್ದರಿಂದ ಎಚ್ಚರ ಅಶ್ವಿನಿ ನಕ್ಷತ್ರದವರು. ಭರಣಿ ನಕ್ಷತ್ರಕ್ಕೆ ಇವತ್ತಿನ ದಿನ ಸಂಪತ್ತು ಉಂಟು. ಆದ್ದರಿಂದ ಹಣಕಾಸಿನ ವಿಷಯದಲ್ಲಿ ಹೆಚ್ಚಿನ ಲಾಭ ಅಥವಾ ಅದರ ಪ್ಲಾನ್ಗಳನ್ನು ಮಾಡ್ಬೋದು. ಕೃತಿಕಾ ನಕ್ಷತ್ರ 1ನೇ ಪಾದ ಮೇಷರಾಶಿ ಜನ್ಮತಾರೆ ಆಗಿರೋದ್ರಿಂದ ಪಕ್ಷಿ ಪ್ರಾಣಿಗಳಿಗೆ ಮೇವಾಗ್ಬೋದು. ನಿಮ್ಮಿಂದ ಆಗುವಷ್ಟು ಯಾರಿಗಾರು ಸಹಾಯ ಮಾಡ್ಬೋದು ಚಿಕ್ಕದಾಗಿ. ಕೃತಿಕಾ ನಕ್ಷತ್ರ ವೃಷಭ ರಾಶಿ, ನಿಮಗೂ ಅದೇ ರೀತಿಯಲ್ಲಿ ಜನ್ಮತಾರೇನೆ. ಸ್ವಲ್ಪ ಕಾರ್ಯಗಳಲ್ಲಿ ಹಿನ್ನಡೆ ಉಂಟು. ಆದ್ದರಿಂದ ಅದನ್ನು ಸರಿಯಾಗಿ ಮೇಂಟೈನ್ ಮಾಡಿಕೊಳ್ಳಿ. ರೋಹಿಣಿ ನಕ್ಷತ್ರ ವೃಷಭ ರಾಶಿ, ಪರಮ ಮೈತ್ರಿದ್ದಾರೆ. ಅದರಿಂದಾಗಿ ಮಿತ್ರರಲ್ಲಿ
ಸಹಜ ಜೀವನವನ್ನು ಉಂಟು ಮಾಡಿ ಅವರ ಕಡೆಯಿಂದ ಅನುಕೂಲ ಸಿಗುತ್ತದೆ. ಮೃಗಶೀರ್ಷ ನಕ್ಷತ್ರ ವೃಷಭ ರಾಶಿ, ಮಿತ್ರಧಾರೆ, ಆದರೂ ರೋಗ ಭಯ ಉಂಟು. ಆರೋಗ್ಯದ ಕಡೆ ಹೆಚ್ಚಾಗಿ ಗಮನ ಕೊಟ್ಕೊಳ್ಳಿ. ಮೃಗಶೀರ್ಷ ನಕ್ಷತ್ರ ಮಿಥುನ ರಾಶಿ, ಖಂಡಿತವಾಗಿ ಇವತ್ತಿನ ದಿನ ಅಭಿವೃದ್ಧಿ ಇದೆ, ಲಾಭವಿದೆ, ಇದೆಲ್ಲ ಚೆನ್ನಾಗಿದೆ. ಆರುದ್ರ ನಕ್ಷತ್ರ ಮಿಥುನ ರಾಶಿ, ಇವತ್ತು ಟೆನ್ಷನ್ ಇದೆ, ಆದರೂ ಲಾಭಕ್ಕೇನು ತೊಂದರೆಗಳಿಲ್ಲ. ಪುನರ್ವಸು ನಕ್ಷತ್ರ ಮಿಥುನ ರಾಶಿ, ಅನುಕೂಲ ಲಾಭ ಎಲ್ಲ ಕೂಡಿ ಬರುತ್ತದೆ. ಪುನರ್ವಸು ನಕ್ಷತ್ರ ಕಟಕ ರಾಶಿ, ಅನುಕೂಲವಿದೆ, ಆದರೂ ಸ್ವಲ್ಪ ಹಣಕಾಸು ವಿಷಯ ಕಡೆ ಗಮನ ಕೊಟ್ಕೊಳ್ಳಿ. ಪುಷ್ಯ ನಕ್ಷತ್ರ ಕರ್ಕಾಟಕ ರಾಶಿ, ಖಂಡಿತವಾಗಿ ಪ್ರತ್ಯೇಕ ತಾರೆ ಅಂದರೆ ಅನುಕೂಲವಿಲ್ಲದ ದಿನವಿದು. ನೋಡ್ಕೊಂಡು ನಿಮ್ಮ ಕಾರ್ಯಗಳನ್ನು ಮಾಡಿ. ಏಕೆಂತಂದರೆ ಸಕ್ಸಸ್ ಆಗಬೇಕು ಅಂತಂದರೆ ಗಮನ ಕೊಡಬೇಕು. ಆಶ್ಲೇಷ ನಕ್ಷತ್ರ ಕರ್ಕಾಟಕ ರಾಶಿ, ಆರೋಗ್ಯ, ಆದರೆ ಧನಹಾನಿ ಅಂತ ಇರೋದರಿಂದ ಹಣಕಾಸು ವಿಷಯದಲ್ಲಿ ಸ್ವಲ್ಪ ನೋಡಿಕೊಂಡೇ ಮೂವ್ ಮಾಡಬೇಕು. ಮಖ ನಕ್ಷತ್ರ ಸಿಂಹರಾಶಿ, ವಿಪತ್ತು ಉಂಟು, ಚಿಕ್ಕ ಚಿಕ್ಕ ಏಟು ಗಾಯಗಳು ಅವಾಯ್ಡ್ ಮಾಡಿಕೊಳ್ಳಿ. ಪುಬ್ಬ ನಕ್ಷತ್ರ ಸಿಂಹರಾಶಿ, ಸಂಪತ್ತಿದೆ, ಶರೀರ ಸುಖವಿದೆ, ಆದ್ದರಿಂದ ಈ ದಿನವನ್ನು ಉತ್ಸಾಹದಿಂದ ನೀವು ಅದನ್ನು ಮೇಂಟೈನ್ ಮಾಡಿಕೊಳ್ಳಿ. ಉತ್ತರ ನಕ್ಷತ್ರ ಸಿಂಹರಾಶಿ, ಇದರಲ್ಲೂ ಜನ್ಮತಾರೆಯಾಗಿರೋದರಿಂದ ಅದರಲ್ಲೂ ಆರೋಗ್ಯವೂ ಪರವಾಗಿಲ್ಲ ಅಂತ ಇರೋದರಿಂದ 7:35ವರೆಗೂ ಪರವಾಗಿಲ್ಲ. ಆನಂತರ ಚೆನ್ನಾಗಿದೆ, ಆದರೂ ಧನಹಾನಿ ಉಂಟು. ಆದ್ದರಿಂದ ಹೆಚ್ಚಾಗಿ ನೀವು ಇನ್ವೆಸ್ಟ್ಮೆಂಟ್ ಉಪಯೋಗ ಇಲ್ಲ. ಉತ್ತರ ನಕ್ಷತ್ರ ಕನ್ಯಾ ರಾಶಿ, ಜನ್ಮತಾರೆ, ವ್ಯಯ ಇದೆಲ್ಲ ಕೂಡಿ ಬರುತ್ತದೆ. ಯಾರಿಗಾದ್ರು ಸ್ವಲ್ಪ ಸಹಾಯ ಮಾಡಿ, ನಿಮ್ಮ ನಕ್ಷತ್ರ ಶಾಂತಿ ಮಾಡಿಕೊಳ್ಳಿ. ಹಸ್ತ ನಕ್ಷತ್ರ ಕನ್ಯಾ ರಾಶಿ, ಪರಮ ಮಿತ್ರಧಾರೆ, ಸ್ವಲ್ಪ ವ್ಯಯ ಇದೆಲ್ಲ ಉಂಟು, ಆದ್ದರಿಂದ ಹೆಚ್ಚಾಗಿ ಗಮನ ಕೊಟ್ಕೊಳ್ಳಿ. ಚಿತ್ತಾ ನಕ್ಷತ್ರ ಕನ್ಯಾ ರಾಶಿ, ಮಿತ್ರಧಾರೆ, ಆದ್ದರಿಂದ ಇವತ್ತಿನ ದಿನ ಶುಭ ದಿನವಾಗಿದೆ ನಿಮಗೆ. ಚಿತ್ತಾ ನಕ್ಷತ್ರ ತುಲಾರಾಶಿ, ಖಂಡಿತವಾಗಿ ಮಿತ್ರಧಾರೆಯೇ, ಇಷ್ಟಾರ್ಥ ಸಿದ್ಧಿಯೆಲ್ಲ ಉಂಟು, ಆದ್ದರಿಂದ ಶುಭವಾಗಿದೆ ಈ ದಿನ. ಸ್ವಾತಿ ನಕ್ಷತ್ರ ತುಲಾರಾಶಿ, ಟೆನ್ಷನ್ ಇದೆ, ಆದ್ದರಿಂದ ಗಮನ ಕೊಟ್ಕೊಳ್ಳಿ. ಟೆನ್ಷನ್ ಬಿಟ್ಬಿಡಿ, ಇನ್ನೊಂದು ದಿನ ನಮ್ಮ ಪ್ರಬಲ್ಯವನ್ನು ತೋರಿಸೋಣ. ನಂತರ ವಿಶಾಖ ನಕ್ಷತ್ರ ತುಲಾರಾಶಿ, ಅನುಕೂಲವಿದೆ, ಇಷ್ಟಾರ್ಥ ಸಿದ್ಧಿಯೆಲ್ಲ ಕೂಡಿ ಬರುತ್ತದೆ. ವಿಶಾಖ ನಕ್ಷತ್ರ ವೃಶ್ಚಿಕ ರಾಶಿ, ಅನುಕೂಲವಿದೆ, ಕೆಲಸ ಕಾರ್ಯಲ್ಲೂ ಕೂಡ ಅಭಿವೃದ್ಧಿ ಇದೆ. ಅನುರಾಧ ನಕ್ಷತ್ರ ವೃಶ್ಚಿಕ ರಾಶಿಯವರಿಗೆ ಪ್ರತ್ಯೇಕ ತಾರೆ, ಸಕ್ಸಸ್ ಇಲ್ಲ. ಆ ಸಕ್ಸಸ್ಸನ್ನು ಪಡೆಯಬೇಕು ಅಂತಂದರೆ ತಾಳ್ಮೆ, ನಂಬಿಕೆ, ಇದರ ಸಮಯದಲ್ಲಿ ನಿಮ್ಮ ಪ್ರಯತ್ನಗಳು ಎಷ್ಟಿರುತ್ತದೋ ಅದರ ಮೇಲೆ ಸಕ್ಸಸ್ಸು. ನಂತರ ನೋಡುವಂಥದ್ದು ಜ್ಯೇಷ್ಠ ನಕ್ಷತ್ರ ವೃಶ್ಚಿಕ ರಾಶಿ, ಆರೋಗ್ಯವಿದೆ, ಕೆಲಸ ಕಾರ್ಯಗಳಲ್ಲಿ ಅಭಿವೃದ್ಧಿಯೂ ಉಂಟಾಗುತ್ತದೆ. ಮೂಲ ನಕ್ಷತ್ರ ಧನುಸು ರಾಶಿ, ಖಂಡಿತವಾಗಿ ವಿಪತ್ತು ಉಂಟು, ಆದ್ದರಿಂದ ಹೆಚ್ಚಿನ ಗಮನ ಕೊಡಬೇಕಾಗ್ತದೆ. ಪೂರ್ವಾಷಾಢ ನಕ್ಷತ್ರ ಧನುಸು ರಾಶಿ, ಸಂಪತ್ತು ಅಂದರೆ ಹೆಚ್ಚಿನ ವರಮಾನ, ಕಾರ್ಯದಲ್ಲಿ ಸ್ವಲ್ಪ ಅಡೆತಡೆ ಬರುತ್ತದೆ ಅಷ್ಟೇ, ಅದನ್ನು ಗೆಲ್ಲಬಹುದು. ಯಾಕೆಂತಂದರೆ ಸಂಪತ್ತಿನ ವಿಷಯಕ್ಕೆ ಅಂದರೆ ಹಣಕಾಸಿನ ವಿಷಯಕ್ಕೆ ತೊಂದರೆ ಇಲ್ಲ ಅಂತ. ನಂತರ ಉತ್ತರಾಷಾಢ ನಕ್ಷತ್ರ ಧನುಸು ರಾಶಿ, ಜನ್ಮತಾರೆ, ಕಾರ್ಯಗಳಲ್ಲಿ ಅಡೆತಡೆ, ಆದರೂ ಇದನ್ನು ಗೆಲ್ಲುವ ಯೋಗ ನಿಮಗಿದೆ. ಉತ್ತರಾಷಾಢ ನಕ್ಷತ್ರ ಮಕರ ರಾಶಿ, ಜನ್ಮತಾರೆ, ಆರೋಗ್ಯದಲ್ಲಿ ಮಾತ್ರ ಗಮನ ಕೊಡಬೇಕಾಗ್ತದೆ. ಶ್ರವಣ ನಕ್ಷತ್ರ ಮಕರ ರಾಶಿ, ಪರಮ ಮಿತ್ರಧಾರೆಯಾಗಿ ಈ ದಿನ ಉತ್ಸಾಹದಿಂದ ನಡೆಯುತ್ತದೆ. ಧನಿಷ್ಠ ನಕ್ಷತ್ರ ಮಕರ ರಾಶಿ, ಖಂಡಿತವಾಗಿ ಮಿತ್ರಧಾರೆ ಉಂಟು, ಅದರಿಂದ ಅನುಗ್ರಹವನ್ನು ಕೊಡುತ್ತದೆ, ದೇವರ ಅನುಗ್ರಹ ಅಂತ. ಮತ್ತು ಧನಿಷ್ಠ ನಕ್ಷತ್ರ ಕುಂಭರಾಶಿ, ಮಿತ್ರಧಾರೆ, ಸುಖ, ಅಭಿವೃದ್ಧಿ ಎಲ್ಲವೂ 7:35ವರೆಗೂ ಸಕ್ಸಸ್ ಆಗಿದೆ. 7:35 ಮೇಲೆ ಸ್ವಲ್ಪ ಆರೋಗ್ಯದ ಕಡೆ ಮಾತ್ರ ಗಮನ ಕೊಡಿ. ಶತಭಿಷ ನಕ್ಷತ್ರ ಕುಂಭರಾಶಿ, ಖಂಡಿತವಾಗಿ ಟೆನ್ಷನ್ ಉಂಟು, ಟೆನ್ಷನ್ ಬಿಟ್ಟುಬಿಡಲೇಬೇಕಾಗ್ತದೆ. ಪೂರ್ವ ಭಾದ್ರಪದ ನಕ್ಷತ್ರ ಕುಂಭರಾಶಿ, ಅನುಕೂಲವು ಸುಖವೂ ಉಂಟು, ಇದು 7:35ವರೆಗೂ. ಆಮೇಲೇನೂ ಶುಭವಾಗಿದೆ, ಆದರೂ ಊಟ ತಿಂಡಿಯಲ್ಲಿ ಮೇಂಟೈನ್ ಮಾಡಬೇಕಾಗ್ತದೆ. ಪೂರ್ವ ಭಾದ್ರಪದ ನಕ್ಷತ್ರ ಮೀನರಾಶಿ, ಖಂಡಿತವಾಗಿ ಅನುಕೂಲದ ಸಾಧಕ ತಾರ ಇದೆ, ಶತ್ರುನಾಶವಿದೆ, ಸುಖ ಕೂಡಿ ಬರುತ್ತದೆ, ಶುಭಕರವಾಗಿದೆ ಇವತ್ತು. ಮತ್ತು ನಾವು ನೋಡುವಂಥ ನಕ್ಷತ್ರ ಉತ್ತರ ಭಾದ್ರಪದ. ಈ ಉತ್ತರ ಭಾದ್ರಪದ ನಕ್ಷತ್ರ ಉತ್ತರ ನಕ್ಷತ್ರ ಮಾತ್ರ ಅಲ್ಲ, ಅದು ಬೇರೆ. ಉತ್ತರ ಭಾದ್ರಪದ ನಕ್ಷತ್ರ ಬೇರೆ,
ಈ ರೀತಿ ಭಿನ್ನಗಳಿದೆ. ಈ ಉತ್ತರ ಭಾದ್ರಪದ ನಕ್ಷತ್ರ ಅಥವಾ ಉತ್ತರಟ್ಟಾದಿ ಅಂತೂ ಕೂಡ ಈ ನಕ್ಷತ್ರವನ್ನು ಅಂತಾರೆ. ಉತ್ತರಟ್ಟಾದಿ ಮಠ ಅಂತೂ ಕೂಡ ಕೆಲವರು ಅಂತಾರೆ. ಹಾಗಾಗಿ ಈ ನಕ್ಷತ್ರದಲ್ಲಿ ಹುಟ್ಟಿದವರಿಗೆ ಇವತ್ತಿನ ದಿನ ಖಂಡಿತವಾಗಿಯೂ ಪ್ರತ್ಯೇಕ್ತಾರೆ, ಅಂದರೆ ಅನುಕೂಲವಿಲ್ಲದ ದಿನವಿದು. ನೋಡಿಕೊಂಡು ಮೇಂಟೈನ್ ಮಾಡಬೇಕಾಗ್ತದೆ. ರೇವತಿ ನಕ್ಷತ್ರ ಮೀನರಾಶಿ, ಆರೋಗ್ಯ ಅಭಿವೃದ್ಧಿಯೆಲ್ಲ ಈ ದಿನದಲ್ಲಿದೆ. ಸರಿಯಾಗಿ ಉಪಯೋಗಿಸ್ಕೊಳ್ಳಿ. ಇಲ್ಲಿಯವರೆಗೆ ಇಷ್ಟು ವಿಷಯಗಳನ್ನ ನೋಡಿದ್ವಿ. ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ಧನ್ಯವಾದಗಳು.